ಅಲ್ಲ ನಿಜ ಅದು. ಯಾಕೆಂದರೆ ಇವತ್ತಿನ ದಿನದಲ್ಲಿ ಈಗ ಕರೆಕ್ಟಾಗಿ ಅದು ತೋರಿಸ್ಕೊಡ್ತಾ ಇದೆ. ಯಾಕೆಂದರೆ ಈಗ ನೋಡಿರಿ, ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮರಳುಗಾರಿಕೆ ಇದು ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಆ ರೀತಿ ಕನ್ನಡಪ್ರಭದಲ್ಲಿ ವರದಿ ಮಾಡಿದ ನಂತರ, ನೀವೆಲ್ಲ ನಿಮ್ಮಲ್ಲಿ ಹೇಳಿಕೆ ಕೊಟ್ಟ ನಂತರ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ತಾನೇ ನಮ್ಮ ಗಮನಕ್ಕೆ ಬಂತು ಅಂತಂದೇಳಿ ಈಗ ಪೊಲೀಸರನ್ನಲ್ಲಿ ಕಾವಲು ಹಾಕಿ ಈ ನಿಟ್ಟಿನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದು ಈಗ ಕೋಟೆ ಬಾಗಿಲ ಈಗ ಅದೇ ನಿಟ್ಟಿನಲ್ಲೇ ಕಾಣಿಸ್ತಾ ಇದೆ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲಾಗ್ತು ಅನ್ನೋ ರೀತಿ ಅದು ತೋರಿಸ್ಕೊಡ್ತಾ ಇದೆ. ಅಲ್ಲ, ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಅಲ್ಲಿ ಒಂದು CC ಕ್ಯಾಮ್ರಾ ಇದು ಪಕ್ಕ ಆ ರೋಡಲ್ಲಿ ಮತ್ತು ಮರಳು ತುಂಬಂಥ ಜಾಗದಲ್ಲಿ ಒಂದು 3 ಕಡೆ CC ಕ್ಯಾಮ್ರಾ ಫಿಕ್ಸ್ ಮಾಡಿ ಆನಂತರ ಮುಂದೆ ಅದಕ್ಕೆ ಏನು ದರೋಡೆ ನಡೆಯುವಂಥದ್ದು ಇರಲ್ಲ, ಭ್ರಷ್ಟಾಚಾರನೂ ನಡೆಯಂಗಿಲ್ಲ, ಯಾರು ಕೈ ಚಾಚಂಗಿಲ್ಲ, ಯಾರು ಬಂದು ಲೀಗಲ್ ಇರುತ್ತಲ್ಲ, ಎಲ್ಲ ಲೀಗಲ್ ಇರುತ್ತೆ. ಈ ನಿಟ್ಟಿನಲ್ಲಿ ಯಾಕೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ? ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಅಗ್ಗದ ರೀತಿಯಲ್ಲಿ ಮರಳು ಸಿಗಲಿ, ಸಾಕಷ್ಟು ಜನಕ್ಕೂ ತೊಂದರೆ ಆಗಲಿಲ್ದಂಗೆ ಇದನ್ನು ನೆರವೇರಿಸಿಕೊಡ್ಲಿ ಅಂತ ನಾವು ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಮನವಿಯನ್ನು ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರಕ್ಕೆ.